ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕ್ಲಾಸಿಗೆ ಎಂಟ್ರಿಯಾದ ತಕ್ಷಣ ಪಾಠ ಮಾಡ್ತಾ ಇರಲಿಲ್ಲ, ಬದಲಿಗೆ ಅಟೆಂಡೆನ್ಸ್ ಹಾಕ್ತಾ ಇದ್ರು. ಸಬ್ಜೆಕ್ಟ್ ಬೋರ್ ಆಗ್ತಾ ಇದೆ, ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರಿಗೆ ಗೊತ್ತಾದಾಗ ನಮ್ಮ ಹತ್ರ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ರು. ಗ್ರೂಪ್ ಸ್ಟಡೀಸ್ ಇದ್ದಾಗ ನಾವು ಓದ್ತೀವೋ ಕಾರ್ಡ್ ಹರಟೆ ಮಾಡ್ತಾ ಟೈಮ್ ಪಾಸ್ ಮಾಡ್ತೀವೋ ಅಂತ ದೂರದಲ್ಲಿ ನಿಂತ್ಕೊಂಡು ಮಾನಿಟರ್ ಮಾಡ್ತಾ ಇದ್ರು. ಪ್ರತಿ ಫ್ರೈಡೇ ಸೆಕ್ಷನ್ಗಳ ಮಧ್ಯ ಕಲ್ಚರಲ್ ಈವೆಂಟ್ ಇರ್ತಿತ್ತು, ಪೇರೆಂಟ್ ಮೀಟಿಂಗ್ ಇರ್ತಿತ್ತು, ಮೆಮೊರಿ ಟೆಸ್ಟ್ ಗೇಮ್ ಆಡಿಸ್ತಾ ಇದ್ರು. ಪ್ರತಿ ವರ್ಷವೂ ಶಾಲಾ ಪಾರ್ಲಿಮೆಂಟ್ ಮಾಡಿಸ್ತಾ ಇದ್ರು. ಪಿಕ್ ಆ್ಯಂಡ್ ಸ್ಪೀಚ್ ಆಟ ಬಲು ಸೊಗಸಾಗಿತ್ತು. ಇಂಡೋರ್ ಗೇಮ್, ಔಟ್ಡೋರ್ ಗೇಮ್, ಆ್ಯನ್ಯುವಲ್ ಡೇಗೆ ಡ್ಯಾನ್ಸ್ ಮತ್ತು ಡ್ರಾಮಾ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಒಂದೇ ತರಗತಿಯಲ್ಲಿದ್ದ ನಮ್ಗಳ ಮಧ್ಯ ಕಾಂಪಿಟೇಷನ್ ಇರಬೇಕು ಅಂತ 10 ಗ್ರೂಪ್ ಮಾಡಿದರು. ಅದರಲ್ಲಿ ನಮ್ಮ ಗ್ರೂಪಿನ ಹೆಸರು ಕೆಳದಿ ಚೆನ್ನಮ್ಮ. ಫಸ್ಟ್ ಯಾವ ಗ್ರೂಪ್ ಬರುತ್ತೋ ಅವರಿಗೆ ಗಿಫ್ಟ್ ಆಗಿ ಪೆನ್ ಇತ್ತು. ಆದರೆ ನಮ್ಮ ಬ್ಯಾಡ್ ಲಕ್, ನಮ್ಮ ಗ್ರೂಪ್ ಸೆಕೆಂಡ್ ಬಂದಿತ್ತು. ಒಂದೊಂದು ಸಬ್ಜೆಕ್ಟ್ನ ಟೀಚರ್ಸ್ನ ವೈಖರಿ ಅದ್ಭುತವಾಗಿರ್ತಿತ್ತು. ಸೊ ಥ್ಯಾಂಕ್ ಯು ಟು ಆಲ್ ಮೈ ರೆಸ್ಪೆಕ್ಟೆಡ್ ಟೀಚರ್ಸ್. ಈ ಕತೆ ಮುಗಿತಾ ಇಲ್ವಾ? ಕೊನೆಯ ಸಂಚಿಕೆಯಲ್ಲಿ ಕಾಯ್ತಾ ಇರ್ತೀನಿ, ಬೇಗ ಬರ್ತೀರಲ್ಲ? ಇದು ನಿಮ್ಮೆಲ್ಲರ ಹಿನ್ನೋಟ, ನೆನಪುಗಳ ಬುತ್ತಿ.